ದಿನ ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ರಿ ಈ ರುಮಾಲಿ ರೋಟಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಒಂದೇ ಸಲ 10 ರೋಟಿನ ರೆಡಿ ಮಾಡ್ಬೋದು. ಇಲ್ಲಿ 1 ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವಿ ನೋಡಿ ಅದೇ ರೀತಿ ನಾದ್ಕೋಬೇಕು. ನೀರು ಬದಲಾಗಿ ಹಾಲು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಓಕೆ ನೋಡಿ, ಇವಾಗ ಹಿಟ್ಟು ನಾದ್ಕೊಂಡಾಗಿದೆ. ನಾದಿದ ಮೇಲೆ ಇದಕ್ಕೆ ಒಂದು 15ರಿಂದ 20 ನಿಮಿಷ ರೆಸ್ಟ್ ಮಾಡ್ಕ ಬಿಡಬೇಕು. ತುಪ್ಪ ಹಚ್ಚಿ ಒಂದು 15-20 ನಿಮಿಷಕ್ಕೆ ರೆಸ್ಟ್ ಮಾಡ್ಕ ಬಿಡ್ತಿದ್ದೀನಿ. 15-20 ನಿಮಿಷ ಆದಮೇಲೆ ನೀವು ಇಲ್ಲಿ ರುಮಾಲಿ ರೊಟ್ಟಿನ ಮಾಡ್ಕೋಬೋದು. ಪೂರಿಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಎಲ್ಲನೂ ಒಂದೇ ಸಲ ಉಳ್ಳಿ ಮಾಡಿ ಇಟ್ಕೊಂಡು ನಾನು ನಾರ್ಮಲಾಗಿ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವೋ ನೋಡಿ ಅದೇ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು. ಒಂದೇ ಸಲ ಇಲ್ಲಿ ನಾನು ಒಂದು 5ರಿಂದ 6 ರುಮಾಲಿ ರೊಟ್ಟಿನ ಮಾಡಿ ತೊಗೊತಿದ್ದೀನಿ. ನೋಡಿ, ಒಂದು 5ರಿಂದ 6 ರುಮಾಲಿ ರೊಟ್ಟಿ ರೆಡಿಯಾಗಿದೆ. ಇವಾಗ ಇಲ್ಲಿ ತುಪ್ಪ ಹಚ್ತಿದ್ದೀನಿ. ತುಪ್ಪ ಹಚ್ಚಿ ಈ ರುಮಾಲಿ ರೊಟ್ಟಿ ಒಂದ್ರ ಮೇಲೆ ಒಂದು ಇಡಬೇಕಾಗುತ್ತೆ ಈ ರೀತಿ ನೋಡಿ. ಮತ್ತು ತುಪ್ಪ ಹಚ್ಚಿ ಮತ್ತೆ ಇನ್ನೊಂದು ರೊಟ್ಟಿ, ಮತ್ತು ತುಪ್ಪ ಹಚ್ಚಿ ಮತ್ತೆ ಇನ್ನೊಂದು ರೊಟ್ಟಿ, ಇದೇ ರಿಪೀಟಾಗಿ ಒಂದು 5ರಿಂದ 6 ಸಲ ನೀವು ಇದನ್ನೇ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು 5-6 ರೊಟ್ಟಿನ ಒಮ್ಮೆನೇ ಮಾಡ್ಕೋಬೋದು. ಇಲ್ಲಿ ಕೊನೆಗೆ ಇದಕ್ಕೆ ಮತ್ತೆ ಒಂದು ಸ್ವಲ್ಪನೇ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಇಲ್ಲಿ ಸೈಡ್ನಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಇಲ್ಲಿ ನೀವೇನು ಲಟ್ಟಿಸ್ತೀರಲ್ಲ ಇಲ್ಲಿ ಸ್ಲೋಲಿ ಆಗಿ ಲಟ್ಟಿಸ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ಈ ರುಮಾಲಿ ರೊಟ್ಟಿ. ಓಕೆ, ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಮೊದಲಿಗೆ ಒಂದು ಸ್ವಲ್ಪನೇ ಇಲ್ಲಿ ತುಪ್ಪ ಒರೆಸ್ತಿದ್ದೀನಿ. ಹಂಚಿಗೆ ತುಪ್ಪ ಹಚ್ಚಿ ಈ ರೊಟ್ಟಿನ ಹಾಕ್ತಿದ್ದೀನಿ. ಏನಿಲ್ಲ, ಇವಾಗ ಎರಡೂ ಸೈಡಿಗೆ ಸರಿಯಾಗಿ ಬೇಯಿಸ್ಕೊಂಡು ತೊಗೋಬೇಕು ಅಷ್ಟೇ. ತುಪ್ಪನ ಎಷ್ಟು ಸರಿಯಾಗಿ ಹಚ್ತಿರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಇಲ್ಲಿ ಈ ರೊಟ್ಟಿ. ಓಕೆ ನೋಡಿ, ಎರಡೂ ಸೈಡ್ನಲ್ಲಿ ತುಪ್ಪ ಹಚ್ಚಿ ಒಂದೊಂದು ರೊಟ್ಟಿನ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ಇಲ್ಲಿ ಇದು ರೊಟ್ಟಿ ರೆಡಿಯಾಗಿದೆ. ಇವಾಗ ಇದನ್ನು ತಕ್ಕೊಂಡು ಮತ್ತೆ ಇಲ್ಲಿ ನಾನು ಇದಕ್ಕೆ ತುಪ್ಪ ಹಚ್ಚಿ ಮತ್ತೆ ಇದನ್ನು ಉಲ್ಟಾ ಹಾಕಿ ತೊಗೊತಿದ್ದೀನಿ. ಅಂದರೆ ಇದೇ ರೀತಿ ಇಲ್ಲಿ ಒಂದು 4ರಿಂದ 5 ಸಲ ಇಲ್ಲಿ ರಿಪೀಟ್ ಮಾಡಬೇಕಾಗುತ್ತೆ ನೀವಿಲ್ಲಿ. ಓಕೆ, ಒಂದು ರೊಟ್ಟಿ ಕೆಳಗಡೆ ರೆಡಿ ಆಗುತ್ತೆ, ಮೇಲಿನ ರೊಟ್ಟಿ ತೊಗೊಂಬತ್ತಾನ ಮತ್ತೆ ತುಪ್ಪ ಹಚ್ಚೋದನ್ನು ಉಲ್ಟಾ ಹಾಕಬೇಕಷ್ಟೇ. ನೋಡಿ, ಫೈನಲಿ ರುಮಾಲಿ ರೋಟಿ ರೆಡಿಯಾಗಿದೆ. ಕೊನೆಗೆ ಒಂದು ಸ್ವಲ್ಪ ಇದಕ್ಕೆ ತುಪ್ಪ ಹಚ್ಚಿ ಸರ್ವ್ ಮಾಡ್ತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ.